ಸಿದ್ದಾಪುರ ಶಂಕರಮಠದ ಸಭಾಭವನದಲ್ಲಿ ತಾಲೂಕಾಡಳಿತದಿಂದ ನಡೆದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಜನಜಾಗೃತಿ ಮೂಡಿಸುವ ಕಾರ್ಯಾಗಾರದಲ್ಲಿ ವಿಧಾನಸಭಾಧ್ಯಕ್ಷ ಹಾಗೂ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಬಗ್ಗೆ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು. ಕೊರೋನಾ 2ನೇ ಅಲೆಯನ್ನ ಎಲ್ಲರ ಸಹಕಾರದೊಂದಿಗೆ ಸಮರ್ಥವಾಗಿ ಎದುರಿಸಿದ್ದೇವೆ. ನಾನು ಆರೋಗ್ಯವಾಗಿರಬೇಕು ಅಂತ ರಾಜ್ಯದ 6.5 ಕೋಟಿ ಜನ ಸಂಕಲ್ಪ ಮಾಡಿದ್ರೆ 6.5 ಕೋಟಿ ಜನರು ಆರೋಗ್ಯವಾಗಿದ್ರೆ ನಮಗೆ ಯಾವ ರೋಗದ ಭಯವೂ ಇರೋದಿಲ್ಲ. ನಾನು ಆರೋಗ್ಯಪೂರ್ಣವಾಗಿ ಇರಬೇಕೆಂಬುದು ಇಂದಿನ ಸಭೆಯ ಮುಖ್ಯ ಉದ್ದೇಶ. ಇದಕ್ಕೆ ಪರಿಹಾರ ಎಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದು. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ ಇಂದಿನ ಈ ಸಂಕಲ್ಪ ಜನಾಂದೋಲನ ರೀತಿಯಲ್ಲಿ ಆಗಬೇಕೆಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನಾನು ಆರೋಗ್ಯಪೂರ್ಣವಾಗಿರಬೇಕು ಅನ್ನುವಂತ ದೃಢ ಸಂಕಲ್ಪವನ್ನ ಮಾಡೋದಕ್ಕೆ ನಾವು ಇವತ್ತಿನ ಜಾಗೃತಿಯನ್ನು ಮೂಡಿಸಬೇಕಾದಂತ ಅಗತ್ಯತೆ ಇದೆ. ನಾನು ಆರೋಗ್ಯವಾಗಿರಬೇಕು ಅಂತ ರಾಜ್ಯದ 6.5 ಕೋಟಿ ಜನ ಸಂಕಲ್ಪ ಮಾಡಿದ್ರೆ 6.5 ಕೋಟಿ ಜನ ಆರಾಮಾಗಿದ್ರೆ ಯಾವ ರೋಗದ ಭಯ ಇಲ್ಲ, ಯಾವ ಆತಂಕವೂ ಇಲ್ಲ. ಹಾಗಾಗಿ ನಾವು ಆರೋಗ್ಯಪೂರ್ಣವಾಗಿರಬೇಕು ಅನ್ನೋ ಮಾತೇ ಇವತ್ತಿನ ಸಭೆಯ ಮುಖ್ಯ ಮಾತು. ಹಾಗಾಗಿ ನಾನು ಅದು ಬಂದ ಮೇಲೆ ಮಾಡೋದಕ್ಕೆ ಸರ್ಕಾರಗಳು ಸಮರ್ಥವಾಗಿದೆ, ಸಮಾಜ ಸಮರ್ಥವಾಗಿದೆ, ಸಶಕ್ತವಾಗಿದೆ. ನಾವು ಅದನ್ನ ಏನೇನು ಸಹಾಯ ಮಾಡಲಿಕ್ಕಾಗುತ್ತೋ ಎಲ್ಲರೂ ಮಾಡ್ತಿದ್ದಾರೆ, ನಾವು ಅದಕ್ಕೆ ಸಹಕರಿಸೋಣ ಆ ಸಂದರ್ಭದಲ್ಲಿ. ಆದ್ರೆ ಈಗ ನಾವು ಯೋಚಿಸಬೇಕಾದಂತದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಕೊಳ್ಬೇಕು. ನಾವು ಈ ರೀತಿಯ ವೈರಸ್ಗಳು ಇನ್ನು ಯಾವ್ಯಾವುದು ಹಿಂದೆಲ್ಲ ಬಂದಿದೆಯೋ ಇನ್ನು ಮುಂದೆ ಯಾವ್ಯಾವ್ದು ಬರೋದಿದೆಯೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ರೀತಿಯ ವೈರಸ್ಸಿನ ಕಾರಣದಿಂದಾಗಿ ನಾವು ನಮ್ಮ ಜೀವವನ್ನು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ಆಪ್ತರ ಜೀವಗಳು ಬಂದು ಬಳಗದವರ ಜೀವಗಳು, ಎಷ್ಟು ಜನರ ಜೀವಗಳು ಹೇಗೆ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ವೇದಿಕೆಯಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ್, ಎಪಿಎಂಸಿ ಅಧ್ಯಕ್ಷ ಕೆಕೆ ನಾಯ್ಕ್, ತಹಶೀಲ್ದಾರ್ ಪ್ರಸಾದ್ ಎಸೆ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ನಾಯ್ಕ್, ತಾಲೂಕ್ ಪಂಚಾಯತ್ ಇಒ ಪ್ರಶಾಂತ್ ವಿರಾವ್, ಪಿಐ ಕುಮಾರ್ ಕೆ ಉಪಸ್ಥಿತರಿದ್ದರು.